ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನಲ್ಲಿ ಖಾಲಿ ಇರುವ ಸ್ಟೋನೋಗ್ರಾಫರು ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಯಾರ್ಯಾರು PUC ಮತ್ತು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಎಲ್ಲರೂ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಟಿಫಿಕೇಷನು ಫುಲ್ ಡೀಟೇಲಾಗಿ ಹೇಳ್ತೀನಿ, ಎಷ್ಟು ಹುದ್ದೆಗಳು ಬಂದಿದೆ, ಎಷ್ಟು ಸ್ಯಾಲರಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸ್ಟೋನೋಗ್ರಾಫರು ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ರೀಜನಲ್ಲಿ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇರುತ್ತೆ. ಜಾಬ್ ಲೊಕೇಶನ್ನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಳಗಡೆ ಇರುತ್ತೆ. ಅದಾದಮೇಲೆ ಹುದ್ದೆಗಳ ವಿವರ ನೋಡೋಣ. ಫ್ರೆಂಡ್ಸ್, ಹುದ್ದೆಗಳ ವಿವರ ಬಂದು ಸ್ಟೋನೋಗ್ರಾಫರು ಒಟ್ಟು ಹುದ್ದೆಗಳು ಬಂದು 16 ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಬಂದು 143 ಹುದ್ದೆಗಳೈತೆ. ಅದಾದಮೇಲೆ ವೇತನ ಶ್ರೇಣಿ ಬಂದು ಸ್ಯಾಲ್ರಿ ಬಂದು ಸ್ಕೇಲ್ ಆಫ್ ಪೇ ಬಂದು ಪ್ರತಿ ತಿಂಗಳು ನಿಮಗೆ 25,500 ರೂಪಾಯಿ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಇದು 7 CPC ಸೆಂಟ್ರಲ್ ಪೇ ಕಮಿಷನು ಪೇ ಮೆಟ್ರಿಕ್ಸ್ ಇರುತ್ತೆ. ಮತ್ತು ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಗ್ರೇಡ್ ಪೇ ನೋಡ್ಕೊಳ್ಳಿ, 2,400 ರೂಪಾಯಿ ಗ್ರೇಡ್ ಪೇ ಇರುತ್ತೆ. ಫ್ರೆಂಡ್ಸ್, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ವಿದ್ಯಾರ್ಥಿ ಏನಿರಬೇಕಂದ್ರೆ ಸ್ಟೋನೋಗ್ರಾಫರ್ಗೆ ಬಂದು 12th ಪಾಸ್ ಆಗಿರಬೇಕು, PUC ಅಥವಾ 12th ಯಾವುದೇ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಸ್ಪೀಡ್ ಆಫ್ 80 words per minute ಇನ್ ಸ್ಟೋನೋಗ್ರಾಫರ್ ಇಂಗ್ಲೀಷ್ ಅಥವಾ ಹಿಂದಿ ಇರಬೇಕು. ಅದ್ರ ಜೊತೆಗೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ನೀವು PUC ಮಾಡಿದ್ದೀರಾ, ಡಿಗ್ರಿ ಮಾಡಿದ್ದೀರಾ, ಅದ್ರ ಜೊತೆ ಏನಾದರೂ ಕೋರ್ಸ್ ಮಾಡಿರಲೇಬೇಕು. ಇವಾಗ ಅವ್ರು ಸ್ಟೋನೋಗ್ರಾಫರ್ ತೊಗೊಂಡ್ರೆ ಸುಮ್ಮನೆ ತೊಗೊಳಲ್ಲ, ಅವ್ರಿಗೆ ಕಂಪ್ಯೂಟರ್ ಕೆಲಸ ಇರುತ್ತೆ. ಮಿನಿಮಮ್ ಏನಾದರೂ ಒಂದು ಕೋರ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಬಂದು ಡಿಗ್ರಿ ಇರಬೇಕು. ಯಾವುದೇ ಫೀಲ್ಡಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಅಪ್ಲೈ ಮಾಡಬಹುದು. ಅದಾದಮೇಲೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ, ಆಫೀಸ್ ಸೂಟ್ಸ್ ಆ್ಯಂಡ್ ಡೇಟಾ ಬೇಸ್ ಅಂತ. ಅದಾದಮೇಲೆ ಏಜ್ ಲಿಮಿಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮಿನಿಮಮ್ ಬಂದು 18 ವರ್ಷ, ಮ್ಯಾಕ್ಸಿಮಮ್ ಬಂದು 27 ವರ್ಷ. ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. SC ST PWD ಮತ್ತು ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸು ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಫೀಮೇಲ್ಸ್ಗೂ ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಅದಾದಮೇಲೆ ಜನರಲ್ ಮತ್ತು OBC ಅವ್ರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಫ್ರೆಂಡ್ಸ್, ಆಯ್ಕೆ ವಿಧಾನ ಬಂದು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಎಕ್ಸಾಮ್ ಇರುತ್ತೆ. ಮೊದಲಿಗೆ ಎಕ್ಸಾಮ್ ಇರುತ್ತೆ, 200 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸ್ಟೋನೋಗ್ರಾಫರ್ಗೆ. ಅದಾದಮೇಲೆ ನಿಮಗೆ ಟೈಪಿಂಗ್ ಇರುತ್ತೆ. ಪ್ರಿಪ್ರೇಷನ್ ಆಫ್ 2 PowerPoint ಸ್ಲೈಡ್ಸ್ ಅಂತ ಇದ್ದಾರೆ, ಟೈಪಿಂಗ್ ಮಾಡಬೇಕಾಗುತ್ತೆ MS ವರ್ಡಲ್ಲಿ. ಮತ್ತು MS ಎಕ್ಸೆಲಲ್ಲಿ ಶೀಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಫಾರ್ಮುಲಾ ಯೂಸ್ ಮಾಡಿ. ಎಲ್ಲ ಸ್ಮಾಲ್ MS ಆಫೀಸ್ ಇದೆಲ್ಲ, ಅದಕ್ಕೆ ಕೋರ್ಸ್ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್. ಅದಾದಮೇಲೆ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಬಂದು ಮೂರು ಫೇಸಲ್ಲಿ ಸೆಲೆಕ್ಟ್ ಮಾಡ್ತಾರೆ. 2 ಎಕ್ಸಾಮ್ ಇರುತ್ತೆ ನಿಮಗೆ, phase 1 ಮತ್ತು phase 2. ಮತ್ತು ಅವ್ರಿಗೂ ಸಹ ಮತ್ತು ಟೈಪಿಂಗೂ ಸಹ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. 3 ಎಕ್ಸಾಮ್ ಇರುತ್ತೆ. 3 ಆದಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ಕೊತಾರೆ. ಫ್ರೆಂಡ್ಸ್, ವೆಬ್ಸೈಟ್ ಬಂದು www.esic.nic.in. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಫ್ರೆಂಡ್, ನಾನು ನೋಟಿಫಿಕೇಷನು ಮತ್ತು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನೊಂದು ಸರಿ ನೀವು ನೋಟಿಫಿಕೇಷನ್ ಫುಲ್ ಓದಿ ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಫ್ರೆಂಡ್ಸ್. ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.